ಮೊದಲ ಹೆಜ್ಜೆ ಅಂದರೆ ಇಷ್ಟು ದಿವಸ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಏನು ಹೆಸರು ಗಳಿಸಿದ್ದೀನಿ ಅಥವಾ ಏನು ಕೆಲಸ ಕಲ್ತಿದ್ದೀನಿ ಏನಿದೆ ಸರ್, ಅದನ್ನು ಒಂದು ಇನ್ನೊಂದು ಹೆಜ್ಜೆ ಪ್ರಯತ್ನ ಮಾಡೋಣ ಅಂತ ಒಂದು ಮೊದಲನೇ ಹೆಜ್ಜೆ ಇಡಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಎಂಟೈರ್ ನನ್ನ ಟೀಮ್ ಸರ್, ಇಷ್ಟು ಜನ ಏನಿದ್ದಾರೆ ಇವ್ರ ಸಪೋರ್ಟಿಂದನೇ ನಾನು ಇವತ್ತಿನ ದಿವಸ ಈ ಪ್ರಯತ್ನ ಮಾಡೋಕ್ಕೆ ಕಾರಣ. ನನ್ನ ಟೀಮ್ ಸಪೋರ್ಟ್ ಇಲ್ಲ ಅಂದರೆ ನಾನು ಖಂಡಿತ ಆಗ್ತಿರಲಿಲ್ಲ ಸರ್. ಆ್ಯಂಡ್ ಎಕ್ಸ್ಪೆಷಲಿ ಪ್ರೇಮ್ ಸರ್ ಆ್ಯಂಡ್ ರಕ್ಷಿತಾ ಮ್ಯಾಮ್, ಸುಪ್ರೀತ್ ಅವರು, ಇವ್ರನ್ನ ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ. ನರಸಿಂಹ ಅವರಿದ್ದಾರೆ, ಎಂಟೈರ್ ನನ್ನ ಟೀಮ್ ಸರ್. ಅಂದರೆ ಒಬ್ಬೊಬ್ರು ಅಂತಲ್ಲ, ಇವ್ರು ಇರ್ಬೋದು, ಮೋಹನ್ ಬೀಕರ್ ಇರ್ಬೋದು, ನಮ್ಮ ಡೇವಿಡ್ ಅವ್ರು ಇರ್ಬೋದು, ಇದಕ್ಕೆಲ್ಲ ಎಲ್ಲ ಟೆಕ್ನಿಷಿಯನ್ಸ್ಗಳು ಸೇರಿಕೊಂಡು ನಾನು ಸಾಥ್ ಕೊಟ್ಟು ಬರ್ತಾ ಇರೋದಕ್ಕೆ ಇವತ್ತಿನ ದಿವಸ ಒಂದು ದೊಡ್ಡ ಸಿನಿಮಾ ಮಾಡೋಕ್ಕಾಯ್ತು. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣಕರ್ತರು ಯಾರು ಅಂತಂದರೆ ನಮ್ಮ ಅರ್ಜುನ್ ಜನ್ಯ ಅವರು. ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಅಂದರೆ ಸಿನಿಮಾದಲ್ಲಿ ಇರೋ ಗಂಟ ನಾನು ಅವ್ರನ್ನ ಮರೆಯೋಕ್ಕಾಗಲ್ಲ. ಆ ಥರದ್ದು ಒಂದು ದೊಡ್ಡ ಮೇನ್ ಸಪೋರ್ಟ್ ಅವ್ರದ್ದಿದೆ. ಇನ್ನೇನಾರು ಇದ್ರೆ ದಯವಿಟ್ಟು ತಾವು ಕೇಳಿದ್ರೆ ನಾನು ಏನು ಅಂತ ಹೇಳ್ತೀನಿ ಸರ್. ಸರ್ ಆ್ಯಕ್ಚುಲಿ ನಾನು ರವಿ ಒಂದು 2 ವರ್ಷದಿಂದ ಜೊತೆಲೇ ಇದ್ದೀನಿ ಸರ್. ಅಂದರೆ ನನ್ನ ಮನೆ ರೂಮಲ್ಲೇ ಇದ್ಕೊಂಡು ನನ್ನ ಜೊತೆಲೇ ಇದ್ದಾರೆ ಅವರು ಒಂದಷ್ಟು ಕರೆಕ್ಷನ್ಸ್ ಹೇಳ್ತಿದ್ದಾಗ ಕತೆ ಡೆವಲಪ್ ಮಾಡಿ ನನಗೆಲ್ಲ ಒಂದು ಕಡೆ ಆ ಕತೆ ಒಂದು ತುಂಬ ಇಷ್ಟ ಆಯ್ತು ಸರ್. ಈಗಿನ ಜನ್ರೇಷನಲ್ಲಿ ಏನು ನಮ್ಮ ಮಲಯಾಳಂ ಸಿನಿಮಾಗಳು ಏನೇನು ಆ ಒಂದು ರಿಯಲಿಸ್ಟಿಕ್ ತೊಗೊಂಡು ಹೋಗ್ತಾ ಇದ್ದಾರೆ, ಆ ಥರದ್ದು ಒಂದು ಇರೋಂಥ ಒಂದು ಲೈನ್ ಹೇಳಿದಾಗ ನನಗಿಷ್ಟ ಆಯಿತು. ನನಗಿಷ್ಟ ಆದಮೇಲೆ ಅದು ರಾಜ್ ಸರ್ ಇಷ್ಟಪಟ್ಟಿದ್ದಾರೆ ಅಂದಾಗ ಇನ್ನೂ ಇಷ್ಟ ಆಯ್ತು ಸರ್ ನನಗೆ. ಯಾಕಂದರೆ ಆ ಥರದ ಒಂದು ಕತೆಗೆ ಜೀವ ತುಂಬೋದ್ರಲ್ಲಿ ಅವರು ಒಂದು ಕೈ ಮೇಲೆ ಇದ್ದಾರೆ ಆಲ್ರೆಡಿ. ಹೇಳ್ಬೇಕು, ನಾನೇನು ಸ್ಪೆಷಲಾಗಿ ಹೇಳ್ಬೇಕಾಗಿಲ್ಲ. ಅದರಿಂದ ನನಗೆ ಇಷ್ಟ ಆಗಿದ್ದಕ್ಕೆ ನಾನು ಇದೊಂದು ಪ್ರಯತ್ನ ಪಟ್ಟಿದ್ದೆ ಸರ್. ಬಟ್ ಟೆಕ್ನಿಕಲ್ ಆಗಿ ನನ್ನ ಏನೇನು ಸಪೋರ್ಟ್ ಇದೆ ಅದೆಲ್ಲ ನಾನು ಹಿಂದೆ ನಿಂತ್ಕೊಂಡು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಸಪೋರ್ಟು ನೀವುಗಳು, ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ರವಿ ವರ್ಮ ಪ್ರೊಡಕ್ಷನ್ ಫೈಟ್ ಇರಲ್ವಾ ಸರ್? ಹೌದು. ಹೌದು ಸರ್, ಹೌದು. ಸರ್ ಬಜೆಟ್ಟು ನಾವು ಒಂದು ಸಣ್ಣದೊಂದು ಲಿಮಿಟ್ ಅಂತ ಅನ್ಕೊಂಡಿದೀವಿ ಸರ್. ಆ್ಯಕ್ಚುಲಿ ಅದು ಸಿನಿಮಾಗೆ ಎಲ್ಲಿ ಖರ್ಚು ಮಾಡಬೇಕು ಅಂತ ಅದು ಖಂಡಿತ ಡ್ರಾಪ್ ಮಾಡಿ. ಯಾಕಂದರೆ ಸರ್ ಎಕ್ಸ್ಪೆಷಲಿ ಇವಾಗ ಇಷ್ಟು ದಿವಸ ನಾನೇನು ಕೆಲಸ ಮಾಡಿದ್ದೀನಿ ಸರ್, ಯಾವುದೇ ಕಾರಣದಲ್ಲೂ ನಾನು ರಿಚ್ನೆಸ್ನ ಡ್ರಾಪ್ ಮಾಡ್ಕೊಂಡು ನಾನು ಎಲ್ಲೂ ಕೆಲಸ ಮಾಡಿಲ್ಲ. ಆ್ಯಸ್ ಎ ಫೈಟ್ ಮಾಸ್ಟರ್ ಆಗಿರ್ಬೋದು, ನನ್ನೊಂದು ಡೈರೆಕ್ಷನಲ್ಲೇ ಆಗಿರ್ಬೋದು, ಎಲ್ಲೂ ನಾನು ಕಾಂಪ್ರಮೈಸ್ ಆಗಿ ಸಿನಿಮಾ ಮಾಡಿಲ್ಲ. ಅಂಥದ್ದು ನನ್ನ ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಸರ್. ಇವಾಗ ಅವ್ನು ಕೇಳದಿರಲಿ ಸರ್, ಫುಲ್ ಸಿನಿಮಾ ಎಲ್ಲ ಥರದ ಎಕ್ವಿಪ್ಮೆಂಟ್ ಇಟ್ಕೊಂಡೆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಲೆನ್ಸ್, ಟಿಲ್ಟ್ ಆ್ಯಂಡ್ ಶಿಫ್ಟ್ ಅಂದ್ಬಿಟ್ಟು ಒಂದು ಲೆನ್ಸ್ ಇದೆ. ಆ ಲೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಫುಲ್ ಅದು ಬಾಂಬೆಯಿಂದ ಬರುತ್ತೆ ಅದು ಲೆನ್ಸು. ಆ ಥರ ಟೆಕ್ನಿಕಲ್ ಆಗಿರೋಂಥದ್ದು ಏನೇನು ಎಕ್ವಿಪ್ಮೆಂಟ್ಗಳು ಯೂಸ್ ಮಾಡಿ, ಯಾಕಂದರೆ ಸಿನಿಮಾಗೆ ಬೇಕದು. ಅದರಿಂದ ಅದೇ ಒಂದು ನಮ್ಮ ಒಂದು ದೊಡ್ಡ ಸ್ಟ್ರೆಂತ್, ಮೇಕಿಂಗೇ ದೊಡ್ಡ ಸ್ಟ್ರೆಂತ್ ಸರ್ ಈ ಸಿನಿಮಾಗೆ. ನಾನು ರವಿ ಜೊತೆ ಮಾತಾಡ್ಬೇಕಾದ್ರೆ ಫಸ್ಟಿಗೆ, ಅಂದರೆ ಡೈರೆಕ್ಟರ್ ರವಿ ಜೊತೆ ಮಾತಾಡ್ಬೇಕಾದ್ರೆ ಫಸ್ಟ್ ಹೇಳಿದೆ, ಎಷ್ಟು ಬಜೆಟಲ್ಲಿ ಮಾಡ್ತೀರಾ ಹೇಳಿ ಅಂತ. ಅಂದರೆ ನನಗೆ ಬಜೆಟ್ ದೊಡ್ಡದಾಗಬೇಕು ಅಂತಲ್ಲ, ನಂಗೆ ಬಜೆಟ್ ಆ್ಯಕ್ಚುಲಿ ರಿಸ್ಟ್ರಿಕ್ಟ್ ಆಗಬೇಕು, ಕ್ವಾಲಿಟಿಗೆ ಎಫೆಕ್ಟ್ ಆಗಬಾರ್ದು. ಸೊ ನಾನು ರವಿ ವರ್ಮಾ ಸರ್ ಜೊತೆ ಫೋನ್ ಮಾಡಿದಾಗಲೂ ಹೇಳಿದೆ, ಸರ್ ಏನೇ ಆಗಲಿ ಬಟ್ ಸಿನಿಮಾ ನಮ್ಮ ಲಿಮಿಟೇಷನ್ನಲ್ಲೇ ಮಾಡಬೇಕು. ಹೌದು. ಯಾಕಂದರೆ ಸರ್ ನಾವು ಚೆನ್ನಾಗಿ ಕಾಣಿಸೋದಕ್ಕೆ ನಾವು ವೆಡ್ಡಿಂಗ್ ಆಲ್ಬಮ್ ಮಾಡ್ಬೋದು, ಇದು ಸಿನಿಮಾ, ಇದು ಬಿಸ್ನೆಸ್ಸು. ಹಾಗಾಗಿ ಐ ಥಿಂಕ್ ಇವ್ರಿಗೆಲ್ಲ ತುಂಬ ಇಂಪಾರ್ಟೆಂಟ್. ನಾನು ರವಿ ಹತ್ರನೂ ಹೇಳೋದು ಅದೇ, ಅಂದರೆ ಪ್ರೊಡ್ಯೂಸರ್ ಗೆದ್ದಾಗ ಅವನು ಇನ್ನೂ ನೆಕ್ಸ್ಟಿಗೆ ಇನ್ವೆಸ್ಟ್ ಮಾಡ್ತಾನೆ. ಇಲ್ಲಾಂದ್ರೆ ಕೆಲವು ಸಲ ಏನಾಗುತ್ತೆ, ಥಿಯೇಟ್ರಲ್ಲಿ ದೊಡ್ಡ ಹಿಟ್ ಆಗುತ್ತೆ, ಹೀರೋಗಳು ಹಿಟ್ ಆಗ್ತಾರೆ, ಎಲ್ಲರೂ ಹಿಟ್ ಆಗ್ತಾರೆ, ಪ್ರೊಡ್ಯೂಸರ್ಗೆ ಮಾತ್ರ ದುಡ್ಡು ಬರಲ್ಲ, ಅವ್ನು ಮುಂದಿನ ಸಿನಿಮಾ ಮಾಡೋಕ್ಕಾಗಲ್ಲ. ಈ ಥರದ್ದು ತುಂಬ ಆಗುತ್ತೆ ನಮ್ಮಲ್ಲಿ ಕೂಡ. ಹಾಗಾಗಿ ಇಲ್ಲ, ನಮ್ಮ ಕಂಪ್ಲೀಟ್ ಅಂದರೆ 45 ದಿವಸ ಆಗೋದಾದ್ರೆ ನಾವು 40 ದಿವಸದಲ್ಲಿ ಮಾಡೋಕ್ಕಾಗತ್ತಾ ಅದು ನೋಡೋಣ, ಬೆಳಿಗ್ಗೆ 6 ಗಂಟೆ ಬರಬೇಕಾ ಅದು ನೋಡೋಣ. ಇದೇ ನಮ್ಮ ಡಿಸ್ಕಷನ್ ಯಾವಾಗಲೂ ಇದೇ ಇರೋದು. ಅಂದರೆ ಬಜೆಟನ್ನು ನಾವು ರೆಸ್ಪಾನ್ಸಿಬಲ್ ಆಗಿ ರಿಸ್ಟ್ರಿಕ್ಟ್ ಮಾಡಬೇಕು, ಆಡಿಯನ್ಸ್ ಮೇಲೆ ಭಾರ ಹಾಕಬಾರ್ದು. ಅವ್ರಿಗೆ 5 ರೂಪಾಯಿ ಖರ್ಚು ಮಾಡೋಕ್ಕಾದ್ರೆ ನಾವು 2 ರೂಪಾಯಿ ಸಿನಿಮಾ ಮಾಡಬೇಕು, ಬಟ್ ಕ್ವಾಲಿಟಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗುತ್ತೆ. ಐ ಥಿಂಕ್ ದಟ್ ವಿ ಆರ್ ಟ್ರೈಂಗ್ ಟು ಡೂ ಸರ್. ಡೆಫಿನೆಟ್ಲಿ ಕ್ವಾಲಿಟಿಗೆಲ್ಲೂ ಕಾಂಪ್ರಮೈಸ್ ಇಲ್ಲ ಅಂತಂದರೆ ಅದಕ್ಕೆ ಮೇನ್ ಕಾರಣಕರ್ತರೆ ನನ್ನ ಟೀಮು ಸರ್. ಎಲ್ಲ ನನ್ನ ಟೀಮ್ ಪ್ರತಿಯೊಬ್ಬರು, ನಮ್ಮ ನರಸಿಂಹ ಸಾರಿಂದ ಹಿಡಿದು, ಅರ್ಜುನ್ ಜನ್ಯ ಸಾರಿಂದ ಹಿಡಿದು, ಡೇವಿಡ್ ಅವರಿಂದ ಹಿಡಿದು, ಮೋಹನ್ ಬೀಕರಿಂದ ಹಿಡಿದು,
ಸರ್ ಈ ವಿಷಯದಲ್ಲಿ ನಾನು ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಹೇಳ್ತೀನಿ ಸರ್. ಬಟ್ ನಾನು ನೋಡ್ದಂಗೆ ನನ್ನ ಈ ಒಂದು 26 ವರ್ಷದ ಏನು ಸರ್ವಿಸ್ ಇದೆ, ಮೊದಲನೇ ವ್ಯಕ್ತಿ ನಾನು ನೋಡಿದ್ದು ಸರ್. ನನಗೆ ಏನು ಮಾರ್ಕೆಟ್ ಇದೆ ನೋಡ್ಕೊಂಡು ಅದಕ್ಕಿಂತ ಕಮ್ಮಿನೇ ಖರ್ಚು ಮಾಡಿ ಹೊರತು ಅದ್ರ ಮೇಲೆ ಖರ್ಚು ಮಾಡೋಕೆ ಹೋಗ್ಬೇಡಿ ಅಂತ ಹೇಳಂತ ಏಕೈಕ ವ್ಯಕ್ತಿ ಸರ್. ಅಂದರೆ ಬಿಸ್ನೆಸ್ ಇದೆ, ಬಟ್ ನಾವೇನಂತಾರೆ ಕೆಲಸಕ್ಕೆ ಎಲ್ಲಿ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಮ್ಮಿ ಆಗಬಾರ್ದು ಅನ್ನೋದು ನಮ್ಮ ಒಂದು ಸ್ಪೆಷಲ್ ಹಾಕಿ ನಾವು ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಇವ್ರು ಬಂದವ್ರೆ ಅಂತಾರೆ, ನಾನು ಎಲ್ಲೂ ಇವ್ರು ಕಾಂಪ್ರಮೈಸ್ ಆಗೋಕ್ಕಾಗೋದಿಲ್ಲ. ಇವಾಗ ಅರ್ಜುನ್ ಸರ್ ಬಂದಿದ್ದಾರೆ ಬಟ್ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಬಟ್ ಟೆಕ್ನಿಕಲ್ ಆಗಿ ಏನೇನು ಮಾಡ್ಬೋದು, ಅದನ್ನು ಏನೇನು ಉಳಿಸ್ಬೋದು, ಅಥವಾ 5 ದಿವಸ ಮಾಡೋ ಕೆಲಸ ಇನ್ನು 3 ದಿವಸದಲ್ಲಿ ಇನ್ನೇನು ನಾವು ಔಟ್ಪುಟ್ ತೆಗಿಬೋದು, ಆ ಥರದ್ರಲ್ಲಿ ನಾವು ಒಂದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದೀವಿ ಬಿಟ್ರೆ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಸರ್. ಒಂದು ಸೆಟ್ ಮೊದಲನೇದಾಗಿ ಈಗ ಬರ್ತಿದ್ದಂಗೆ ಅದೇ ಫಸ್ಟ್ ಹೇಳಿದೆ ಸರ್. ನಾನು ಎಷ್ಟೋ ವರ್ಷ ಎಷ್ಟು ಸಿನಿಮಾ ಮಾಡಿದ್ದೀನಿ. ನಾನು 2 ಸಿನಿಮಾ ಅಟೆಂಡ್ ಮಾಡಿದೆ, ಅದಾದ್ಮೇಲೆ ಇದೇ ಬರ್ತಾರದು ನಾನು ಅಂತ ಹೇಳೋದು. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ. ನನಗೆ ಈ ಸಿನಿಮಾ ತುಂಬ ಸ್ಪೆಷಲ್. ಏನಕ್ಕೆ ಅಂದರೆ ಮೊದಲನೇದಾಗಿ ನಾನು ಕಂಡಂಥ ಮೊದಲನೇ ಪ್ಯಾನ್ ಇಂಡಿಯನ್ ಆ್ಯಕ್ಷನ್ ಮಾಸ್ಟರ್ ರವಿ ವರ್ಮ ಸರ್. ಅದು ಅವ್ರ ಕೆಲಸ ಅವ್ರನ್ನ ಪ್ಯಾನ್ ಇಂಡಿಯಾ ಮಾಡಿದೆ. ಅವರು ನನ್ನ ಸಿನಿಮಾದಲ್ಲೂ ಅತ್ಯದ್ಭುತವಾಗಿ ಕೆಲಸ ಮಾಡಿಕೊಟ್ರು. ಸೊ ಅವ್ರಿಗೆ ನಾನು ಚಿರುಣಿಯಾಗಿರ್ಬೇಕು. ಎಷ್ಟು ಥ್ಯಾಂಕ್ಸ್ ಹೇಳೋದು ಕಮ್ಮಿನೇ, ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ. ಆಮೇಲೆ ರಾಜ್ ಸರ್, ಲವ್ ಯು ಸರ್. ಯು ಆರ್ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್, ಒನ್ ಆಫ್ ದ ಅಮೇಝಿಂಗ್ ಆ್ಯಕ್ಟರ್. ನಿಮಗೆ ನೀವು ನಾನು ಸಿಕ್ಕಿದಾಗಲ್ಲ ನಾನು ಡೈರೆಕ್ಟರ್ ಅಂತ ಪರಿಚಯ ಮಾಡಿಸ್ತೀರಾ. ಡೈರೆಕ್ಷನ್ಗೆ ಒಂದಷ್ಟು ವಿಷಯಗಳು ಇವ್ರು ನನಗೆ ತಿಳಿಸಿದ್ದಾರೆ. ಯಾವುದೋ ಮೂಲಕ ಒಂದು ಗುರುಗಳಾಗೂ ನೀವಿದ್ದೀರ ನಮ್ಮ ಜೊತೆಯಲ್ಲಿ. ನಾವು ಕಲ್ತಿದ್ದೀವಿ ನಿಮ್ಮ ಹತ್ರ. ಸೊ ಥ್ಯಾಂಕ್ ಯು. ಆ್ಯಂಡ್ ರವಿ ಜೊತೆ ಸುಮಾರು ವರ್ಷ DK ಸಿನಿಮಾಯಿಂದ ಪ್ರೇಮ್ ಸರ್ ಜೊತೆಲಿ ಎಷ್ಟೋ ವರ್ಷದಿಂದ ಕೆಲಸ ಮಾಡಿದ್ದೀನಿ. ಸೊ 3 RRRಗಳಿದ್ದಾರೆ. ಆರ್ ಫಾರ್ ರವಿ, ಆರ್ ಫಾರ್ ರವಿ, ಆರ್ ಫಾರ್ ರಾಜ್. ಸೊ ನಮ್ಮ ಕನ್ನಡದ RRR ಒಂದು ಆಸ್ಕರ್ನಲ್ಲಿ ಹೋಗಲಿ ಆ್ಯಂಡ್ ದೊಡ್ಡ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಲಿ ಅನ್ನೋದು ನನ್ನ ಆಸೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.